ಯಾರ್ಯಾರಿಗೆ ನಾ ಸೆಕೆಂಡ್ ಪಿ ಯು ಸಿ ಮ್ಯಾಥ್ಸ್ ಸಬ್ಜೆಕ್ಟ್ ಒಳಗೆ ಎನ್ಯುವಲ್ ಎಕ್ಸಾಮ್ದಾಗ ಪಾಸ್ ಆಗೋದಿಲ್ಲ ಅಂತೀರಿ ಮ್ಯಾಥಮೆಟಿಕ್ಸ್ದಾಗ ಅವ್ರು ಈ ವಿಡಿಯೋನ ಫುಲ್ಲಾಗಿ ನೋಡ್ರಿ. ಲಾಸ್ಟ್ ಬೆಂಚ್ ಸ್ಟೂಡೆಂಟ್ ಯಾರ ವಿಡಿಯೋ ನೋಡತ್ತೀರ ಅಂದ್ರೆ ದಯವಿಟ್ಟು ಸ್ಕಿಪ್ ಮಾಡದೆ ನೋಡ್ರಿ. ಯಾಕಪ್ಪ ಅಂದ್ರೆ ನಿಮಗೆ ಪಾಸ್ ಆಗೋದು ಭಾಳ ಕಠಿಣ ಅನಿಸ್ತದ. ಪಾಸ್ ಆಗೋದು ಭಾಳ ಈಜಿ ಐತಿ ಮ್ಯಾಥಮೆಟಿಕ್ಸ್ದಾಗ, ಅದು ಸೆಕೆಂಡ್ ಪಿ ಯು ಸಿದಾಗ. ಇದೊಂದು ವಿಡಿಯೋ ನೀವು ಫುಲ್ಲಾಗಿ ನೋಡ್ರಿ, ನಿಮ್ಗೆ 10ರಿಂದ 15 ಮಾರ್ಕ್ಸ್ ಬರೋಷ್ಟು ನಾನು ನಿಮಗೆ ಹೇಳ್ಕೊಡ್ತೀನಿ ಅಂತ ಹೇಳ್ತೇನೆ. ಆ್ಯಂಡ್ ಹಿಂಗೆ ನಮ್ಮ ಚಾನಲ್ದಾಗ ಪಾಸಿಂಗ್ ಪ್ಯಾಕೇಜ್ ವೀಡಿಯೋಸ್ ಬರ್ತಿರ್ತಾವೆ. ಸೊ ಹೋಗಿ ಚೆಕ್ ಮಾಡ್ಕೋತೀರಿ, ಸಬ್ಸ್ಕ್ರೈಬ್ ಮಾಡಿ ಇಟ್ಕೋರಿ. ವಿಡಿಯೋನ ಸ್ಕಿಪ್ ಮಾಡದೆ ನೋಡಿರಿ. ನೀವು ಸಬ್ಸ್ಕ್ರೈಬ್ ಮಾಡೋದು ಬೇಡ, ವಿಡಿಯೋ ಸ್ಕಿಪ್ ಮಾಡದೆ ನೋಡಿರಿ. ಯಾಕಪ್ಪ ಅಂದ್ರೆ ನೀವು ಅರ್ಧಂಬರ್ಧ ವಿಡಿಯೋ ನೋಡಿದ್ರೆ ನಿಮಗೇನು ಅರ್ಥ ಆಗೋದಿಲ್ಲ. ಅದಕ್ಕೋಸ್ಕರ ಹೇಳ್ತಾನು. ಕ್ವಶನ್ ವಿತ್ ಆನ್ಸರ್ ಅದ ಅವನು ಕೊಡಾತನು. ಅದಕ್ಕೋಸ್ಕರ ಫುಲ್ ವಿಡಿಯೋ ನೋಡಿರಿ, ಸ್ಕಿಪ್ ಮಾಡದೆ ನೋಡಿರಿ. ಈಗ ನಾನು ನಿಮ್ಗೆ ಕೊಡೋ ಕ್ವಶನ್ಗಳು ಯಾವಪ್ಪ ಅಂದ್ರೆ 5 ಮಾರ್ಕ್ಸ್ ಕ್ವಶನ್. ನೆಕ್ಸ್ಟ್ ಈ ವಿಡಿಯೋ ಬಂದ್ಮ್ಯಾಕ 2 ಮಾರ್ಕ್ಸ್ 3 ಮಾರ್ಕ್ ಇಂಪಾರ್ಟೆಂಟ್ ಕ್ವಶನ್ ಪಿಕ್ಸ್ ಕ್ವಶನ್ಗಳು ಹೇಳ್ತಾನು. ಅವನು ನೀವು ಪ್ರಾಕ್ಟೀಸ್ ಮಾಡ್ಕೊರಿ. ನೀವು ಎಕ್ಸಾಮ್ದಾಗ ಏನೂ ಇಲ್ಲ, 10ರಿಂದ 15 ಮಾರ್ಕ್ಸರ ಸ್ವಂತ ಬರೀಬೇಕು. ಅಷ್ಟು ಬರೆದ್ರೆ ನೀವು ಆರಾಮಾಗಿ ಪಾಸ್ ಆಗ್ತೀರಿ ಅಂತ ಬರೆದೇ ಇಟ್ಕೋರಿ. ಯಾಕಪ್ಪ ಅಂದ್ರೆ ನಿಮ್ಗೆ ಇಂಟರ್ನಲ್ಲು ಬಂದಿರ್ತಾವೆ. ಪಾಸಿಂಗ್ ಒಟ್ಟಾರೆ ಇಂಟರ್ನಲ್ ಕೊಟ್ಟಿರ್ತಾರೆ ಎಲ್ಲ ಕಾಲೇಜ್ದಾಗ. ಏನೂ ಇಲ್ಲ, ನೀವು 15 ಮಾರ್ಕ್ಸ್ದಾರ ಸ್ವಂತ ಬರೀಬೇಕಾಗ್ತದೆ ಎಲ್ಲ ಎಕ್ಸಾಮ್ದಾಗ. 15 ಮಾರ್ಕ್ಸಿಗೆ ನೀವು ಸ್ವಂತ ಬರ್ದಿರಪ್ಪ ಅಂದ್ರೆ ಆರಾಮಾಗಿ ಪಾಸ್ ಆಗ್ತೀರ. ಏನೂ ಇಲ್ಲ, 15 ಮಾರ್ಕ್ಸರ ಪ್ರಾಕ್ಟೀಸ್ ಮಾಡ್ಕೊರಿ. ಇನ್ನೂ ಯಾರು ನಮ್ಮ ಪಾಸ್ ಆಗೋ ಡೌಟಾ ಹಿಂಗೆ ಅನ್ನೋದಿಲ್ಲ, ಇನ್ನೂ ಟೈಮ್ ಐತಿ. ನೀವು ಕೇವಲ ಒಂದು ದಿವಸನಾಗ ಆರಾಮಾಗಿ ಪಾಸ್ ಆಗ್ಬೋದ, ಏನೂ ತೊಂದರೆ ಇಲ್ಲ. ಲಾಸ್ಟ್ ದಿವಸ ಓದಿ ಪಾಸ್ ಆಗೋ ಮಂದಿ ಭಾಳ ಐತಿ. ಅದಕ್ಕೋಸ್ಕರ ಹೇಳ್ತಾನು. ವಿಡಿಯೋ ಸ್ಕಿಪ್ ಮಾಡದೆ ನೋಡಿರಿ. ಇವೇನು ಪೈಲ ಕ್ವಶನ್ ಐತಿಲ್ಲ 5 ಮಾರ್ಕ್ಸ್ದ, ಇದು ಭಾಳ ಇಂಪಾರ್ಟೆಂಟ್ ಕ್ವಶನ್ ಐತಿ. ಈ ಥರದ PDF ಲಿಂಕ ನಾನು ನಿಮಗೆ ಡಿಸ್ಕ್ರಿಪ್ಷನ್ದಾಗ ಕೊಟ್ಟಿರ್ತಾನೆ. ಡಿಸ್ಕ್ರಿಪ್ಷನ್ದಿಂದ ನೀವು ಇದನ್ನು ಕ್ವಶನ್ ವಿತ್ ಆನ್ಸರ್ PDF ಅದಾವೆ, ಇದನ್ನು ಡೌನ್ ಮಾಡ್ಕೊಂಡು ನೀವು ಸ್ಟಡಿ ಮಾಡ್ಕೋಬೋದು. ಇಲ್ಲಿ ಏನೈತಿ ಈ ರೀತಿ ಬರೆದ್ರೆ ಸಾಕು. ನಾನು ಭಾಳ ದೊಡ್ಡ ಲೆಕ್ಕನೂ ಮಾಡಿಲ್ಲ. ಕೆಲವೊಬ್ಬರು ಭಾಳ ದೊಡ್ಡ ಸ್ಟೆಪ್ ಮಾಡಿ ರೊಕ್ಕ ದೊಡ್ಡದು ಮಾಡಿರ್ತಾರೆ. ನಾ ಇದೇ ಸ್ಟೆಪ್ದಾಗ ಮಾಡಿ ಕೊಟ್ಟನು. ಇಷ್ಟು ಬರೆದ್ರೆ ನಿಮ್ಗೆ 5 ಮಾರ್ಕ್ಸ್ ಸಿಗತ್ತದ. ಇದು ಭಾಳ ಇಂಪಾರ್ಟೆಂಟ್ ಕ್ವಶನ್ದ. ನೆಕ್ಸ್ಟ್ ನಾ ಇಲ್ಲಿ IMP ಕ್ವಶನ್ ಅಂತ ಹಾಕಿರ್ತಾನೆ ನೋಡಿ. ವೇರಿ IMP ಅಂತ ಇಲ್ಲ, ಇದು ಭಾಳ ಕ್ವಶನ್ ರಿಪೀಟ್ ಆಗಿರ್ತದೆ. ಇಂಥ ಕ್ವಶನ್ಗಳು ನೀವು ಮಿಸ್ ಮಾಡೋಕೆ ಹೋಗಬಾರ್ದು. ಯಾಕಂದರೆ ಇವು ಕ್ವಶನ್ಸ್ ಇದೇ ಚೇಂಜ್ ಆಗೋದಿಲ್ಲ, ಅಂಥ ಕ್ವಶನ್ ಬರತ್ತಿರ್ತಾವೆ. ಇದನ್ನು ಫುಲ್ ಪ್ರಾಕ್ಟೀಸ್ ಮಾಡ್ಕೊರಿ. ಇದು ಬರೋ ಚಾನ್ಸಸ್ ಭಾಳ ಐತಿ ಆ್ಯನ್ಯುವಲ್ ಎಕ್ಸಾಮ್ದಾಗ. ನೆಕ್ಸ್ಟ್ ಇಲ್ಲಿ ನೋಡ್ಬೋದು ನೀವು, ಇದೇನೈತಿಲ್ಲ 5th ಕ್ವಶನ್, ಇದು ಇಂಪಾರ್ಟೆಂಟ್ ಕ್ವಶನ್. ಇವೆಲ್ಲ ಕ್ವಶನ್ ವಿತ್ ಆನ್ಸರ್ PDF ಡಿಸ್ಕ್ರಿಪ್ಷನ್ದಾಗ ಲಿಂಕ್ ಐತಿ, ಅಲ್ಲಿಂದ ಹೋಗಿ ಆರಾಮ್ ಸೇರಿ ಡೌನ್ ಮಾಡ್ಕೊಂಡು ನೀವು ಇಷ್ಟು ಪ್ರಾಕ್ಟೀಸ್ ಮಾಡಿರಿ. ನಿಮ್ಗೆ ಇದ್ರಾಗ 5ರಿಂದ 10 ಮಾರ್ಕ್ಸರ ಪಿಕ್ಸ್ ಬರ್ತಾವೆ. ನೆಕ್ಸ್ಟ್ ನಾನು ನಿಮಗೆ 2 ಮಾರ್ಕ್ಸ್ ಕ್ವಶನ್ ಹೇಳ್ತಾನು. ಅದ್ರಾಗಿಂದ ನಿಮ್ಗೆ ಒಂದು 10 ಮಾರ್ಕ್ಸಿಂದ ಹೇಳ್ತಾನು. ಸಾಕು, ನೀವು ಅಷ್ಟು ಮಾಡಿದ್ರೆ ಆರಾಮಾಗಿ ಪಾಸ್ ಆಗ್ತೀರಿ, ಬಿಂದಾಸಾಗಿ ಪಾಸ್ ಆಗ್ತೀರಿ, ಯಾವುದೂ ಚಿಂತೆ ಇಲ್ಲ. ಲಾಸ್ಟ್ ದಿವಸ ಏನೋ ಸ್ಟಡಿ ಮಾಡಲಿ ಅಂದರೆ ಈಗ ಸ್ಟಡಿ ಮಾಡಕೊಂಡ್ರೆ ಆರಾಮಾಗಿ ಪಾಸ್ ಆಗ್ತೀರಾ. ಸೊ ಗುಡ್ ಲಕ್.